ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮನಸ್ಸು ಮಲ್ಲಿಗೆ. ಮುಂದುವರೆದ ಭಾಗಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಯಾಕೆ ಅವಳಿಗೆ ಸಂತೋಷಕ್ಕೇನು ಕೊರತೆ? ಈ ಬಂಗಲೆ, ಆಸ್ತಿ, ಊಟ ತಿಂಡಿ, ಬಟ್ಟೆ ಬರೆ, ತನ್ನ ಪ್ರಾಣಕ್ಕಿಂತಲೂ ಅಧಿಕವಾಗಿ ಪ್ರೀತಿಸುವ ಅಣ್ಣ, ಇವೆಲ್ಲ ಇರುವಾಗ ಆಕೆಗೆ ನಿರಾಶೆಯಾಗಿದೆ ಅಂದರೆ ಏನರ್ಥ? ಹಾಗಲ್ಲ, ಶೀಲಂಗೆ ಯಾವುದೋ ಒಂದು ರೀತಿಯ ನಿರಾಶೆಯಾಗಿರುವುದಂತೂ ಸತ್ಯ. ಆ ನಿರಾಶೆಯಿಂದ ಆಕೆ ಸೊರಗುತ್ತಿದ್ದಾಳೆ. ಅವಳಿಗೆ ಸಮಾಧಾನ ಹೇಳಲೇಬೇಕು, ಅದು ನಿನ್ನಿಂದ ಸಾಧ್ಯ ಎಂದನು. ಇರಬಹುದು, ಆದರೆ ಆ ನಿರಾಶೆಗೆ ಕಾರಣವೇ ನನಗೆ ಗೊತ್ತಿಲ್ವಲ್ಲ, ಹಾಗಾಗಿ ಅವಳನ್ನು ಹೇಗೆ ಸಂತೋಷಪಡಿಸುವುದು ಅಂತ ಕೇಳಿದೆ ಅಷ್ಟೇ ಎಂದಳು. ನಿರಾಶೆ ಅವಳ ಭವಿಷ್ಯಕ್ಕೆ ಸಂಬಂಧಪಟ್ಟಿದ್ದು. ನನ್ನಿಂದ ಅವಳಿಗೆ ನಿರಾಶೆಯಾಗಿದೆ, ಅವಳು ಅದನ್ನು ಮರೆಯುವಂತೆ ನೀನು ಮಾಡಬೇಕು ಎಂದ. ಆಯಿತು, ಪ್ರಯತ್ನ ಪಡ್ತೀನಿ, ಆದರೆ ಅವಳು ಸಂತೋಷವಾಗಿರಲಿ ಅಂತ ಅವಳಿಷ್ಟದಂತೆ ನಡೆಯಲಾಗದು. ಅವಳು ಮತ್ತು ಗೋಪಿನಾಥನು ಭೇಟಿಯಾಗಲೇಬಾರದು ಎಂದನು. ಗೋಪಿನಾಥ ಯಾರು ಇವರು? ಅವಳು ಮದುವೆಯಾಗಬೇಕು ಅಂತಿದ್ದ ಮನುಷ್ಯ. ಅವನಿಗೆ ಏನಿದೆ ಅಂತ ಅವನನ್ನು ಮದುವೆಯಾಗೋದಕ್ಕೆ ತೀರ್ಮಾನಿಸಿದ್ದಳೋ ಗೊತ್ತಿಲ್ಲ. ಆದರೆ ಅವರಿಬ್ಬರು ಮದುವೆ ಆಗೋಕೆ ಮುಂಚೆಯೇ ಅವರನ್ನು ದೂರ ಮಾಡಿದೆ. ಗೋಪಿನಾಥನಿಗೂ ಅವಳಿಗೂ ಯಾವುದರಲ್ಲಿಯೂ ಹೊಂದಾಣಿಕೆ ಇಲ್ಲ. ಅವನಿಗೆ ಸಾಕಷ್ಟು ವಯಸ್ಸಾಗಿದೆ. ಇಷ್ಟೆಲ್ಲ ಹೇಳಿದ ಮೇಲೆ ಅಂತೂ ನಾನು CID ಕೆಲಸ ಮಾಡಬೇಕನ್ನಿ? ಛೇಛೆ, ಹಾಗೇನಿಲ್ಲ. ನಾನು ಅವರಿಬ್ಬರು ಯಾವ ಬಗೆಯಿಂದಲೂ ಸೇರಬಾರದು ಅಂದೆ ಅಷ್ಟೆ. ಅದು ನಮ್ಮ ಮನೆತನಕ್ಕೆ ಅವಮಾನ. ನಿಜ, ಮದುವೆ ಮಾಡೋದು ಮಾಡಿಕೊಳ್ಳೋದು ನಿಮ್ಮ ವಂಶಕ್ಕೆ ಆಗಿ ಬರಲ್ಲವೇನೋ ಎಂದು ಕೇಳಿಬಿಡೋಣ ಎನಿಸಿತು ಅವಳಿಗೆ. ಆದರೆ ಕೇಳುವ ಹಾಗೆ ಇರಲಿಲ್ಲ. ಯಾಕೆ? ತಂಗಿಗೆ ಮದುವೆ ಮಾಡಿದರೆ ವಂಶಕ್ಕೆ ಅವಮಾನವೇ? ಕುಮು, ಪ್ಲೀಸ್, ನಿನಗೂ ನಮ್ಮ ಮನೆತನಕ್ಕೂ ಯಾವ ಸಂಬಂಧವೂ ಇಲ್ಲ. ಆ ಮಾತು ಇಲ್ಲಿಗೆ ನಿಲ್ಲಿಸು ಎಂದ ಕೋಪದಿಂದ. ನಿಲ್ಲಿಸ್ತೀನಿ. ನನಗೆ ಆ ವಿಷಯ ಹೇಗಿದ್ದರೂ ಹೆಚ್ಚು ದಿನ ನಾನು ಇಲ್ಲಿ ಇರಲಾರೆ, ಪರವಾಗಿಲ್ಲ. ಅವನ ಕೆಂಪಾದ ಮುಖವನ್ನೇ ಅವಲೋಕಿಸುತ್ತಾ ಅವಳೆಂದಳು, ಈಗ ನೀನು ಹೊರಡು, ನನಗೆ ಬೇರೆ ಕೆಲಸವಿದೆ. ಅವಳು ಅಲ್ಲಿಂದ ಹೊರಟಳು. ಕುಮು ಅವನಿಂದ ಬೀಳ್ಗೊಂಡು ಆಚೆಗೆ ಬಂದಾಗ ಅವಳೆದುರಿಗೆ ಶೀಲಾ ನಿಂತಿದ್ದಳು. ಬಾ ಕುಮುದ, ಟೀ ಎಸ್ಟೇಟ್ಗೆ ಹೋಗಿ ಬರೋಣ. ಈಗ ಬೇಡ ಶೀಲಾ, ನಾಳೆ ಹೋದರಾಯಿತು ಎಂದಳು. ಇಲ್ಲ, ಈ ದಿನವೇ ಸಂಜೆ ಹೋಗೋಣ. ಯಾಕೆ? ಯಾಕೋ ಒಂದು ರೀತಿಯ ಬೇಸರ ಎಂದಳು. ಸರಿ ನಡಿ, ಬರ್ತೀಯಾ ನನ್ನ ಜೊತೆ? ನಿನ್ನನ್ನು ಒಂದೆರಡು ಮಾತುಗಳು ಕೇಳಬೇಕು ಎಂದಳು. ಕೇಳು. ಏನದು? ನಿನ್ನ ಸ್ವಂತಕ್ಕೆ ಸೇರಿದ ವಿಷಯ. ಯಾವುದಪ್ಪ ಅದು? ಅಷ್ಟು ಗಹನವಾದ ವಿಷಯ ಎಂದುಕೊಂಡೇ ಕುಮು ಅವಳ ಹಿಂದೆ ಹೊರಟಳು. ಇಬ್ಬರು ಮನೆಯ ಮುಂದಿನ ನೀರಿನ ಚಿಲುಮೆಯ ಬಳಿ ಬಂದು ನಿಂತರು. ಕುಮುದ, ನನಗೆ ಇದುವರೆಗೂ ಯಾರು ಇಷ್ಟು ಆತ್ಮೀಯರಾಗಿರಲಿಲ್ಲ. ಒಬ್ಬಳು ಇದ್ದಾಳೆ, ಅವಳೇ ಜಯಂತಿ. ಅವಳ ಮುಂದೆ ಕಷ್ಟ ಸುಖಗಳನ್ನೆಲ್ಲ ಹೇಳಿಕೊಂಡಾಯಿತು, ಆದರೆ ಯಾವುದೂ ಪ್ರಯೋಜನವಾಗ್ತಾ ಇಲ್ಲ. ಅವಳು ತನ್ನ ಕೈಲಾದದ್ದೆಲ್ಲ ನನಗಾಗಿ ಮಾಡೋಕೆ ಪ್ರಯತ್ನ ಪಟ್ಟಳು, ಆದರೆ ಶಾಮು ಮಾತ್ರ ಯಾವುದಕ್ಕೂ ಜಗ್ತಾ ಇಲ್ಲ ಎಂದಳು. ಯಾವ ವಿಷಯ ನೀನು ಹೇಳ್ತಾ ಇರುವುದು ಶೀಲಾ? ಅವರಿಬ್ಬರಲ್ಲಿಯೂ ಏಕವಚನದ ಸಲುಗೆ ಆರಂಭವಾಗಿತ್ತು. ಕುಮುದ, ನೀನು ಶಾಮುವಿನ ವಿಷಯದಲ್ಲಿ ಎಷ್ಟು ಹುಷಾರಾಗಿದ್ದರೂ ಅಷ್ಟು ಒಳ್ಳೆಯದು. ನನ್ನ ಬಾಳು ಹಾಳು ಮಾಡಿಬಿಟ್ಟ, ಅದರಂತೆಯೇ ನಿನ್ನ ಜೀವನವನ್ನು ಹಾಳು ಮಾಡಿಬಿಟ್ಟಾನು, ಹುಷಾರಾಗಿರು ಎಂದಳು. ಕುಮು ಆಶ್ಚರ್ಯಚಕಿತಳಾಗಿ ತಲೆ ಎತ್ತಿ ಅವಳ ತಲೆ ನೋಡಿದಳು ಪ್ರಶ್ನಾರ್ಥಕವಾಗಿ. ಅವಳು ಮತ್ತೆ ನುಡಿದಳು, ನೀನು ಅಲ್ಲಿಗೆ ಬರುವ ಮೊದಲು ಒಂದು ಬಾರಿ ಯೋಚಿಸಿ ಬಂದಿದ್ದರೆ ಆಗ್ತಿತ್ತು. ಇಲ್ಲಿಯ ವಿಚಾರಗಳು ಅಷ್ಟಾಗಿ ನಿಂಗೆ ತಿಳಿಯದು, ಅದರಲ್ಲೂ ನಮ್ಮ ಶಾಮುವಿನ ವಿಚಾರವನ್ನು ಮೊದಲೇ ತಿಳಿದಿರಲಾರದು. ಹೌದು, ನನಗೆ ಅವನ ವಿಷಯ ಏನೂ ಗೊತ್ತಿಲ್ಲ, ಆದ್ದರಿಂದಲೇ ಹೇಳ್ತಾ ಇದ್ದೀನಿ. ಕುಮು, ನೀನು ಸಾಧ್ಯವಾದಷ್ಟು ಹುಷಾರಾಗಿರು ಅವನಿಂದ. ಸರಿ, ಆದರೆ ನಾನು ಇಲ್ಲಿ ಬಹಳ ಕಾಲ ಇರಲ್ಲ ಶೀಲಾ, ಇಲ್ಲಿಂದ ಹೊರಟು ಬಿಡುವ ಯೋಚನೆ ಇದೆ ಎಂದಳು. ಅದು ನಡೆಯದ ಮಾತು ಕುಮು. ಇಲ್ಲಿಗೆ ಬಂದು ಸಿಕ್ಕಿ ಹಾಕಿಕೊಂಡ ಮೇಲೆ ತಪ್ಪಿಸಿಕೊಳ್ಳೋಕೆ ತುಂಬ ಕಷ್ಟ ಎಂದಳು ಶೀಲಾ. ಕುಮುದಾಗೆ ತಕ್ಷಣ ಎನಿಸಿತು, ಶಾಮು ತನ್ನ ತಂಗಿಗೆ ಬಹಳ ಮೋಸ ಮಾಡಿದ್ದಾರೆ ಅಂತ. ನೀನು ಇಲ್ಲೇ ಇರುವವಳಲ್ಲ, ನಿನಗೆ ಏಕೆ ಆಲೋಚನೆ ಶೀಲಾ? ಆದರೆ ನಿಂಗೆ ನನ್ನ ಸಂಪೂರ್ಣ ಚರಿತ್ರೆ ಎಲ್ಲ ತಿಳಿದಿರಬೇಕಲ್ಲ. ನನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಮಣ್ಣು ಪಾಲು ಮಾಡಿದ ನೋಡು. ಒಂದು ಬಾರಿ ನನಗೂ ಅವನಿಗೂ ನಡೆದ ವಾದದಲ್ಲಿ ಅವನಿಗೆ ನನ್ನ ಮೇಲೆ ವಿಪರೀತ ಕೋಪ ಬಂದು ನನಗೆ ಕೆನ್ನೆಯ ಮೇಲೆ ಹೊಡೆದು ಬಿಟ್ಟ. ನೋಡು, ನನ್ನ ಬಲಗೆನ್ನೆಯ ಮೇಲೆ
ನರ ಹೇಗೆ ಊದಿಕೊಂಡಿದೆ, ಅವನು ಹೊಡೆದ ಮೇಲಿನಿಂದ ಈ ನರ ಎಲ್ಲ ಊದಿಕೊಂಡಿದ್ದು, ಎಷ್ಟೋ ಡಾಕ್ಟರ್ಗೆ ತೋರಿಸಿದ್ರು ಅದು ಸರಿಪಡಿಸೋಕೆ ಆಗ್ತಿಲ್ಲ ಅಂದ್ರು. ತುಂಬಾನೇ ನಿಸ್ಸಹಾಯಕಳಾಗಿ ನುಡಿದಳು ಶೀಲಾ. ಕುಮುಗೆ ಅವಳ ವ್ಯಥೆ ಅರ್ಥವಾಗಿತ್ತು. ಆದರೆ ಅವಳು ಏನು ಮಾಡುವಂತಿಲ್ಲ. ಅವಳೇ ಇಲ್ಲಿ ಬಂದು ಸಿಕ್ಕಿ ಹಾಕಿಕೊಂಡಿದ್ದಾಳೆ. ಈ ಪೂರ್ಣಿಮಾ ಹೆಸರೇನೋ ಸುಂದರವಾಗಿದೆ, ಆದರೆ ಅದರ ಹಿನ್ನೆಲೆ ಮಾತ್ರ ಅಷ್ಟೇ ರಹಸ್ಯಮಯ, ಭಯಾನಕ. ಮಧ್ಯಾಹ್ನ ಜಯಂತಿ ಬರ್ತಾಳೆ, ನೀನು 3 ಗಂಟೆಗೆಲ್ಲ ರೆಡಿಯಾಗಿರು ಎಂದಳು. ಯಾಕೆ? ಅವಳು ಬರೋದಕ್ಕೂ ನಾನು ರೆಡಿ ಆಗೋದಕ್ಕೂ ಏನು ಸಂಬಂಧ? ಜಯಂತಿ ನಿನ್ನನ್ನು ನೋಡೋಕೆ ಬರ್ತಾ ಇರೋದ್ರಿಂದ ನೀನು ರೆಡಿ ಆಗಲೇಬೇಕು ಎಂದಳು. ಸರಿ, ನಾನು ಹೇಗಿದ್ದರೇನು ಶೀಲಾ, ಅವಳು ನನ್ನನ್ನು ಮೆಚ್ಚಲೇಬೇಕೇನು? ಹೌದು, ಅವಳು ನೋಡೋಕೆ ತುಂಬ ರೂಪಸ್ಥೆ, ಅಲಂಕಾರವೂ ವಿಪರೀತ, ಚೆನ್ನಾಗಿ ಮಾತಾಡ್ತಾಳೆ. ಅವಳೆದುರಿಗೆ ನೀನು ಜೋರಾಗಿರಬೇಡವೇ? ಶೀಲಾಳ ಮಾತಿನ ಗೂಢಾರ್ಥ ಅವಳಿಗೆ ತಿಳಿಯಲಿಲ್ಲ. ತಕ್ಷಣ ಅವಳೆಂದಳು, ಆಗಲಿ, ಇಲ್ಲಿಯವರೆಗೂ ನಾನು ನಿಮ್ಮೆಲ್ಲರ ಬಂಧಿ ಎಂದಳು. ಕುಮು ಅವರಿಬ್ಬರು ಮಾತನಾಡುತ್ತಿರುವಂತೆಯೇ ಅಲ್ಲಿಗೆ ಬಂದಿದ್ದ ಶಾಮು. ಕುಮು ಬೆಚ್ಚಿ ಹಿಂದಿರುಗಿದಳು. ಶೀಲಾ ಅವನತ್ತ ನೋಡದೆ ಅಲ್ಲಿಂದ ಹೊರಟು ಹೋದಳು. ಕುಮುದ ಸಂಜೆ 5:30ಕ್ಕೆ ರೆಡಿಯಾಗಿರು, ಎಸ್ಟೇಟನ್ನು ನೋಡುವೆಯಂತೆ ಎಂದನು. ರೆಡಿ ಆಗ್ಬೇಕಾ? ನಾನಾ? ಯಾಕೆ? ನೀನೇ. ನನಗೆ ಅದರಿಂದ ಏನೂ ಬೇಕಾಗಿಲ್ಲ. ಅದನ್ನು ನೋಡಿ ನಾನೇನು ಸಾಧಿಸಬೇಕಾಗಿದೆ? ಹಾಗಲ್ಲ, ಅಲ್ಲಿ ಕೆಲಸಕ್ಕೆ ಸೇರ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಅದಕ್ಕೆ ಹೇಳಿದೆ ಅಷ್ಟೆ. ಅವನ ಮಾತು ವ್ಯಂಗ್ಯ ಎನಿಸಿತು ಅವಳಿಗೆ. ತಕ್ಷಣ ಅವಳೆಂದಳು, ಕೆಲಸಕ್ಕೆ ಸೇರಬೇಕು ಅಂತ ಅಂದರೆ ಅದೊಂದೇ ಸ್ಥಳ ಏನು? ಇಲ್ಲಿ ಬೇರೆ ಎಸ್ಟೇಟ್ಗಳಿಲ್ಲವೇ? ಸೇರಿದರಾಯಿತು ಎಂದಳು. ಅವಕ್ಕಾಗಿ ನಕ್ಕು ನುಡಿದ. ಹಾಗಿದ್ರೆ ನೀನು ಸಂಜೆ ಬರೋಲ್ಲವೇ? ಇಲ್ಲ, ಬೇರೆ ಕೆಲಸವಿದೆ ಎಂದಳು. ಯಾವುದಪ್ಪ ಅದು? ಅಷ್ಟೊಂದು ಇಂಪಾರ್ಟೆಂಟ್ ಕೆಲಸ? ಅದೇ, ನಿಮ್ಮ ಜಯಂತಿ ಬರ್ತಾಳಂತೆ. ಆ ಮಾತನ್ನು ಹೇಳಿದೊಡನೆ ಅವನ ಮುಖ ವಿರ್ವಹಣವಾಯಿತು. ಜಯಂತಿ? ಹಾ, ಯಾಕೆ? ಅವರು ನಿಮಗೆ ಯಾರು ಅಂತ ತಿಳಿದಿಲ್ಲವೇನು? ತಿಳಿದಿದೆ, ಆದರೆ ಅವಳ ವಿಷಯ ನಿನಗೆ ತಿಳಿದ ಬಗೆ ಹೇಗೆ ಅಂತ ನನ್ನ ಯೋಚನೆ. ಯಾಕೆ? ಪೂರ್ಣಿಮಾದಲ್ಲಿ ಏನೇನು ನಡೆಯುತ್ತಿದೆ ಎಂಬುದು ನನಗೆ ಯಾವಾಗಲೂ ತಿಳಿದು ಹೋಗಿತ್ತು ಎಂದು ವಿಜಯದನಿಗೆ ಬೀರಿದಳು ಕುಮು. ಸಂತೋಷ ಸಂತೋಷ, ಆದರೆ ಅದರಿಂದ ನಿನಗೆ ಯಾವ ಬಗೆಯ ಲಾಭವೂ ಇಲ್ಲ ಅನ್ನೋದನ್ನು ಮಾತ್ರ ನೀನು ಮರೆಯಬೇಡ ಎಂದನು. ಕುಮು ಅವನನ್ನು ಎದುರಿಸಲು ಇಚ್ಛಿಸದೆ ಅಲ್ಲಿಂದ ಹೊರಟು ಹೋದಳು. ಅವನು ಅವಳು ಹೋದ ದಿಕ್ಕನ್ನೇ ಆಳವಾಗಿ ನೋಡತೊಡಗಿದ. ಪೂರ್ಣಿಮಾದಲ್ಲಿ ಯಾರೊಬ್ಬರು ಅವನಿಗೆ ಈ ರೀತಿಯಾಗಿ ಎದುರು ಉತ್ತರ ನೀಡುತ್ತಿರಲಿಲ್ಲ. ಅವಳು ತನ್ನ ರೂಮಿನತ್ತ ಹೊರಟು ಹೋದಳು. ಆಗ ಅವಳಿಗೆನಿಸಿತು, ಇವನಿಗಿಂತ ಆ ರಂಗನೇ ವಾಸಿ ಎಂದು. ಬಾಯಿ ತುಂಬ ಮಾತನಾಡುತ್ತಾನೆ, ಆದರೆ ಇದೆಲ್ಲಿಯ ಗರ್ವ? ಪೂರ್ಣಿಮಾದ ಒಡೆಯ ನ್ಯಾಯವಾಗಿ ರಂಗನಿಗೆ ಸೇರಬೇಕಾಗಿತ್ತು. ಆದರೆ ಶಾಮು ಅದನ್ನು ಕಸಿದುಕೊಂಡು ಎಲ್ಲರ ಮೇಲೆಯೂ ಆಡಳಿತ ಮಾಡ್ತಾ ಇದ್ದಾನೆ. ಅವಳು ತನ್ನ ರೂಮಿಗೆ ಬರುವುದಕ್ಕೂ ಆಳು ಒಂದು ದೊಡ್ಡ ರಟ್ಟಿನ ಪೆಟ್ಟಿಗೆಯನ್ನು ಅವಳ ರೂಮಿಗೆ ತಂದಿಡೋದಕ್ಕೂ ಸರಿ ಹೋಯಿತು. ಏನಿದು? ಸಾಹೇಬರು ತಮಗೆ ಅಂತ ಕಳುಹಿಸಿಕೊಟ್ಟಿದ್ದಾರೆ, ಸರಿ ಇಟ್ಟು ಹೋಗು ಎಂದಳು. ತಕ್ಷಣ ಕುಮು ಅವನು ಹೊರಟ ನಂತರ ಕೂಡಲೇ ಅದನ್ನು ತೆಗೆದು ನೋಡಿದಳು. ನಾನಾ ಬಗೆಯ ರೇಷ್ಮೆ ಸೀರೆಗಳು. ಇಷ್ಟೊಂದು ಸೀರೆಗಳು ತನಗೇಕೆ? ಎಲ್ಲ ಡಂಬಾಚಾರ. ಇವುಗಳಿಲ್ಲದೆ ಬದುಕಲಾರನೆ ನಾನು. ಅವಳು ಒಂದೊಂದೇ ಸೀರೆಗಳನ್ನು ಕೈಯಲ್ಲಿ ಹಿಡಿದು ನೋಡಿದಳು. ಒಂದಕ್ಕಿಂತ ಮತ್ತೊಂದು ಚೆನ್ನಾಗಿದ್ದವು. ಯಾವುದನ್ನು ಅಲ್ಲಗೆಳೆಯುವ ಹಾಗಿರಲಿಲ್ಲ. ಮೊದಲು ಅತ್ತೆಯ ಮನೆಯಲ್ಲಿದ್ದಾಗ ರೋಹಿಣಿಯ ಸೀರೆಗಳನ್ನು ನೋಡಿ ತನಗೆ ಆ ಬಗೆಯ ಸೀರೆಗಳಿಲ್ವಲ್ಲ ಎಂಬ ಕೊರಗಿತ್ತು. ಆದರೆ ಈಗ ತನ್ನ ಮುಂದೆ 100 ಸೀರೆಗಳಿವೆ, ಎಲ್ಲ ಮತ್ತೊಬ್ಬರ ಮನೆಯ ಹಂಗು. ಅದು ಪ್ರೀತಿಯ ಕಾಣಿಕೆಯಾಗಿ ಬಂದಿಲ್ಲ. ನಾಟಕದ ಕಂಪನಿಯಲ್ಲಿ ಪಾತ್ರ ವಹಿಸುವವರು ಅಲ್ಲಿಯ ಉಡುಪುಗಳನ್ನು ಪ್ರದರ್ಶನಕ್ಕಾಗಿ ಧರಿಸಿ ನಾಟಕ ಮುಗಿಸಿದ ನಂತರ ನಾಟಕದ ಕಂಪನಿಯಲ್ಲಿ ಪಾತ್ರ ವಹಿಸುವವರು ಅಲ್ಲಿಯ ಉಡುಪುಗಳನ್ನು ಪ್ರದರ್ಶನಕ್ಕಾಗಿ ಧರಿಸಿ ನಾಟಕ ಮುಗಿದ ನಂತರ ಅದನ್ನು ಕಂಪನಿಯಲ್ಲಿ ಬಿಚ್ಚಿ ಹಾಕುವಂತೆ ನನ್ನ ಬಾಳು. ಪೂರ್ಣಿಮಾದಲ್ಲಿ ತಾನಿರಬೇಕಾದ್ರೆ ಈ ಸೀರೆಗಳನ್ನು ಉಡಲೇಬೇಕು, ಇಲ್ಲವಾದ್ರೆ ಶಾಮುವಿಗೆ ತನ್ನಿಂದ ಅವಮಾನವಾದಂತೆ. ಆ ಮನೆಯ ಅಂತಸ್ತು ಆ ರೀತಿ ಇದೆ. ಮತ್ತೊಬ್ಬರ ಗೌರವ ಕಾಪಾಡಲು ತಾನು ಅದನ್ನು ತೊಡಲೇಬೇಕು ಎಂದು ಮನಸ್ಸು ಎಂದಿತು. ಕುಮು, ಇದು ಬಂಧನ. ಎಷ್ಟು ಕಾಲ ಈ ಬಂಧನದೊಳಗಿರಬಲ್ಲೆ ನೀನು? ಬೇಡ, ಹೊರಟು ಹೋಗು. ನಿನಗೆ ಜೀವಿಸುವ ಮಾರ್ಗ ತಿಳಿಯದೆ ಎಂದು ಅವಳ ತಲೆ ಆಲೋಚನೆಯಿಂದ ಬಿಸಿಯಾಗಿತ್ತು.
ಅವಳು ಕಿಟಕಿಯ ಬಳಿ ಬಂದು ನಿಂತಳು. ಆ ಎತ್ತರವಾದ ಪ್ರದೇಶದಿಂದ ಒಂದು ವೇಳೆ ತಾನು ಬಿದ್ದು ಬಿಟ್ಟರೆ ಆಗ ಶಾಮುವಿನ ಅಹಂಕಾರವೆಲ್ಲ ಮುರಿದಂತೆ. ಪೂರ್ಣಿಮಾದಲ್ಲಿ ಹುಡುಗಿಯೊಬ್ಬಳ ಆತ್ಮಹತ್ಯೆ ಎಂದರೆ ಅವನ ಹೆಸರು ಎಲ್ಲಿರುತ್ತದೆ? ಆಹಾ, ಸ್ವಾರ್ಥ ಶಾಮು! ತಂಗಿಯ ಮದುವೆ ಮಾಡಲು ಅವನಿಂದಾಗದು. ತಾನು ಮಾತ್ರ ಜಯಂತಿಯ ಸಹವಾಸದಲ್ಲಿ ಸುಖವಾಗಿರಬೇಕೆಂಬ ಬಯಕೆ. ಇವರ ಮನೆತನದ ಜಾಯಮಾನವೇ ಅಷ್ಟು. ಹೆಣ್ಣಿನ ವ್ಯಾಮೋಹ. ಆದರೆ ಲಗ್ನ ಮಾತ್ರ ಮಾಡಿಕೊಳ್ಳುವುದಿಲ್ಲ. ಅವಳು ಕೆಳಗೆ ಬಾಗಿ ನೋಡಿದಾಗ ಪೂರ್ಣಿಮಾದಲ್ಲಿ ನಡೆಯುವುದೆಲ್ಲ ಕಾಣಬರುತ್ತಿತ್ತು. ನೀರಿನ ಚಿಲುಮೆ, ಹೂವಿನ ಕುಂಡಗಳು, ಅಂದವಾಗಿ ಕತ್ತರಿಸಿದ ಹುಲ್ಲಿನ ಚಿತ್ರಾಕಾರಗಳು, ದೂರದಲ್ಲಿ ಇಳಿಜಾರಾದ ಪ್ರದೇಶ. ಬೇಸಿಗೆಯಲ್ಲಿ ನೀಲಗಿರಿಯ ತಂಪಾದ ಹವಾ ಅವಳಿಗೆ ಹಿತವಾಗಿದ್ದರೂ ಆ ಮನೆಯಲ್ಲಿ ಇರುವುದು ಮುಳ್ಳಿನ ಮೇಲೆ ನಿಂತಂತೆ ಆಗಿತ್ತು ಅವಳ ಸ್ಥಿತಿ. ಅವಳು ಕಿಟಕಿಯಿಂದ ಬಾಗಿ ಕೆಳಗೆ ನಡೆಯುವುದನ್ನೆಲ್ಲ ವೀಕ್ಷಿಸತೊಡಗಿದಳು. ಕಾಲನ್ನಪ್ಪಿ ಹಿಡಿದಂತಿದ್ದ ಬಿಳಿಯ ಶರಾಯಿ, ಕಂದು ಬಣ್ಣದ ಕ್ಲೋಸ್ ಕಾಲರ್ ಲಾಂಗ್ ಕೋಟ್, ತಲೆಯ ಮೇಲೆ ಬಿಳಿಯ ಉಣ್ಣೆಯ ಟೋಪಿ ಇಟ್ಟು ಶಾಮು ನೀರಿನ ಚಿಲುಮೆಯ ಬಳಿ ನಿಂತಿದ್ದ. ಅವನು ಎಲ್ಲಿಗೋ ಹೊರಟಂತಿತ್ತು. ಅವನ ವೇಷಭೂಷಣಗಳು, ನಿಲುವು, ಶ್ರೀಮಂತಿಕೆಯ ಗತ್ತಿನಿಂದ ಕೂಡಿ ಎಂಥವರನ್ನು ಆಕರ್ಷಿಸುವಂತಿತ್ತು. ಅವನ ನೋಟ, ನಡೆ, ಬಿಗುಮಾನ ಎಲ್ಲದರಲ್ಲೂ ಸಾರ್ವಭೌಮ ವಿನ್ಯಾಸ. ಕುಮುಗೆ ಮನದೊಳಗೆ ನಗು ಬಂತು. ಈಗಿನ ಕಾಲದಲ್ಲಿಯೂ ಈ ರೀತಿ ಉಂಟೆ? ಇವನ ದೊಡ್ಡಸ್ತಿಕೆಯನ್ನು ಯಾರು ಕೇಳ್ತಾರೆ? ಮಧ್ಯಾಹ್ನ ಜಯಂತಿ ಬರುವಳಂತೆ. ನೋಡ್ಬೇಕು ಅವಳೆದುರಿನಲ್ಲಿ ಈ ಸಾಹೇಬನ ಬಿಗುಮಾನ ಹೇಗಿರುತ್ತದೋ ನಾ ಕಾಣೆ. 1 ಗಂಟೆಯ ಸುಮಾರಿಗೆ ಅವಳಿಗೆ ಊಟಕ್ಕೆ ಕರೆ ಬಂತು. ಮೊದಲನೆಯ ಬಾರಿ ಅವಳು ಪೂರ್ಣಿಮಾದ ಊಟದ ಮನೆಯನ್ನು ಪ್ರವೇಶಿಸಿದಳು. ದೊಡ್ಡದಾದ ಕೋಣೆ. ಊಟದ ಮನೆ ಎನ್ನುವುದಕ್ಕಿಂತಲೂ ಅದೊಂದು ಮದುವೆ ಮಾಡುವ ಹಾಲ್ ಎನ್ನಬಹುದಾಗಿತ್ತು. ಅದರ ಮಧ್ಯೆ ದೊಡ್ಡದಾದ 2 ಟೇಬಲ್ಗಳು, ಅದರ ಸುತ್ತಲೂ 10 ಕುರ್ಚಿಗಳು. ಕುಮು ಬೆಪ್ಪಾಗಿ ಒಂದೆಡೆ ನಿಂತಿದ್ದಳು. ಬಾ ಕುಮು, ಕೂತ್ಕೋ. ಶೀಲಾ ಅಲ್ಲಿಗೆ ಬಂದವಳೇ ನುಡಿದಳು. ಶೀಲಾ. ಕುಮು ಕುಳಿತುಕೊಂಡ ತಕ್ಷಣವೇ ಅಡುಗೆಯವರು ಬಡಿಸಲು ಆರಂಭಿಸಿದರು. ದೊಡ್ಡದಾದ ಬೆಳ್ಳಿಯ ತಟ್ಟೆ, ಅದರೊಳಗೆ ಬೆಳ್ಳಿಯ ಬಟ್ಟಲುಗಳು, 2 ಪಲ್ಯ, ಹುಳಿ, ಹಪ್ಪಳ, ಗೊಜ್ಜು, ಪಾಯಸ, ಕೋಸಂಬರಿಗಳು. ಇವತ್ತೇನು ಹಬ್ಬವೇ? ಕುಮು ಹೀಗೆ ಪ್ರಶ್ನಿಸಿದಳು. ಅಷ್ಟೊಂದು ಅಡುಗೆ ಮಾಡಲು ಕಾರಣವೇನು ಇರಬಹುದು ಎಂದವಳ ಕುತೂಹಲ. ಹಬ್ಬನೂ ಇಲ್ಲ, ಎಂಥದ್ದೂ ಇಲ್ಲ. ಆದರೆ ಇಷ್ಟೊಂದು ಅಡುಗೆ ಮಾಡಿದ್ದಾರೆ ಏಕೆ ಎಂದು ಕೇಳಲು ಅವಳಿಗೆ ಸಂಕೋಚವಾಯಿತು. ಪ್ರತಿದಿನವೂ ಇಷ್ಟು ಅಡುಗೆ ಮಾಡುತ್ತಾರೆ ಏನೋ? ಕೇಳಿ ಅಪಹಾಸ್ಯಕ್ಕೆ ಈಡಾಗುವ ಬದಲು ಸುಮ್ಮನಿರುವುದೇ ಲೇಸು ಎಂದೆನಿಸಿತು ಅವಳಿಗೆ. ಊಟ ಮೌನವಾಗಿಯೇ ಸಾಗಿತ್ತು. ಮಧ್ಯದಲ್ಲಿ ರಂಗ ಪ್ರವೇಶಿಸಿದ. ಅರೆ, ಆಗಲೇ ಮನೆಗೆ ಬಂದ ಅತಿಥಿಗಳಿಗೆ ಊಟ ಆಗ್ತಾ ಇದೆ? ನನಗೆ ಹೇಳಿ ಕಳುಹಿಸಬಾರದಾಗಿತ್ತ ಶಿಲಾ? ಯಾಕೋ ವಿಪರೀತ ಹಸಿವೆ ನನಗೆ ಬೆಳಗ್ಗೆಯಿಂದ. ಪೂರ್ಣಿಮಾದಲ್ಲಿ ಅಂತಹ ವ್ಯಕ್ತಿ ಇದ್ದಾನೆ ಎಂದು ಹೇಳಿಕೊಳ್ಳುವುದೇ ಅವಮಾನವೆಂದು ಶಾಮು ಮತ್ತು ಶೀಲಾಳ ಆಗ್ರಹ. ರಂಗ ಎಲ್ಲರೊಡನೆಯೂ ಬೆರೆಯುತ್ತಿದ್ದ. ಪೂರ್ಣಿಮಾದಲ್ಲಿ ನಡೆಯುವುದೆಲ್ಲವನ್ನು ಎಲ್ಲರಿಗೂ ಬಿತ್ತಿ ಬರುತ್ತಿದ್ದ. ತನಗೆ ಬೇಕಾದ್ದನ್ನು ಅವರಿವರಿಂದ ಕೇಳಿ ತಿಳಿದುಕೊಳ್ಳುತ್ತಿದ್ದ. ಶಾಮುವಿನ ದೊಡ್ಡಸ್ತಿಕೆಯಲ್ಲಿ ಅವನೆಲ್ಲಿ? ಶೀಲಾಳಿಗೆ ಅವನ ಮಾತು ಕೇಳಿ ಜಿಗುಪ್ಸೆ ಆಯಿತು. ರಂಗ, ಹಸಿವಾಗಿದೆ, ಊಟ ಮಾಡಿ ತುಟಿ ಪಿಟಿಕ್ ಅನ್ನದೆ ಹೊರಟು ಹೋಗು ಎಂದಳು. ಓಹೋ ಶೀಲಾ, ಇವತ್ತೇನು ಅಮ್ಮನವರು ಬಹಳ ಜೋರಾಗಿದ್ದೀರಿ? ಮಿಸ್ ಕುಮುದಿನಿ ಬಂದಿರೋದು ಬಲಭುಜ ಬಂದ ಹಾಗಾಗಿ ಬಿಟ್ಟಿದೆ ಅಂತ ಕಾಣತ್ತೆ. ಶೀಲಾ, ನಿಂಗೆ ಗೊತ್ತಿಲ್ಲ, ಮೋಸ ಹೋಗ್ತಾ ಇದ್ದೀಯಾ? ಮಿಸ್ ಕುಮುದಿನಿ ಶಾಮು ಕರೆದುಕೊಂಡು ಬಂದಿರೋದು ಅವನಿಗೋಸ್ಕರ, ನಿನಗೋಸ್ಕರ ಅಲ್ಲ. ರಂಗ, ಶೀಲಾ ಕಿರುಚಿದಳು. ಸುತ್ತಲೂ ಯಾರಿವರು ಎಂಬುದನ್ನು ಲೆಕ್ಕಿಸದೆ. ಯಾಕೆ ಹೀಗೆ ಹೇಳ್ದೆ ಅಂತ ಶಾಮುವಿನ ಘನತೆಗಾದ್ರೂ ಕುಂದು ಬರುತ್ತೆ ಅಂತ ಭಯವೇ? ಶ್ಯಾಮ ಸುಂದರ್ ಪೂರ್ಣಿಮಾದ ಮಾಲೀಕ, ಹೇಮಾವತಿ ಎಸ್ಟೇಟ್ನ ಒಡೆಯ. ಅವನು ಏನೇ ಮಾಡಿದರೂ ಸರಿ ಅಂತ ಅಂದುಕೊಂಡಿದ್ದರೆ ಏನೋ? ಇಲ್ಲ, ಅವನು ಮಾಡ್ತಾ ಇರೋದೆಲ್ಲ ತಪ್ಪು, ಬರೀ ತಪ್ಪು ಎಂದನು. ಕುಮುಗೆ ಅವನ ಮಾತಿನಿಂದ ಕೆನ್ನೆಗೆ ಹೊಡೆದಂತಾಯಿತು. ಅವಳೆಂದಳು, ನೀವು ತಪ್ಪು ತಿಳಿದಿದ್ದೀರಿ. ನಾನು ನಿಮ್ಮ ತಮ್ಮನಿಗೋಸ್ಕರ ಬರಲಿಲ್ಲ. ಮತ್ತೆ ಯಾಕೆ ಬಂದಿರಿ? ನಿಮ್ಮ ಸ್ವಾರ್ಥಕ್ಕಾಗಿ ಬಂದ್ರಾ? ಏಕೋ ಬಂದೆ, ಆದರೆ ಬಹಳ ಕಾಲ ಇಲ್ಲಿರೋಲ್ಲ. ಅವಳು ಸೆಟೆದು ನಿಂತಳು. ಇರುವುದಕ್ಕೂ ಆಗೋಲ್ಲ. ಯಾರೋ ಪೂರ್ಣಿಮಾದಲ್ಲಿ ಬದುಕು ಬಾಳುವ ಹಾಗಿಲ್ಲ ಎಂದ ರಂಗ ಅವಳ ಮಗ್ಗುಲಲ್ಲಿದ್ದ ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಾ. ಅವನಾಡಿದ ಮಾತುಗಳಿಂದ ಅವಳ ಗಂಟಲಲ್ಲಿ ಅನ್ನ ಇಳಿಯುವಂತಿರಲಿಲ್ಲ.
ಕುಮು, ಊಟ ಮಾಡು, ಅವನ ಮಾತನ್ನು ಲೆಕ್ಕಕ್ಕಿಲ್ಲ ಎಂದಳು ಶೀಲಾ. ಆದರೆ ಬಂದವರನ್ನು ಅವಮಾನಗೊಳಿಸುವುದು ಪೂರ್ಣಿಮಾದವರಿಗೆ ಸಾಮಾನ್ಯವೇನೋ? ಕುಮು ತಡೆಯಲಾರದೆ ಅಂದಳು. ನಿಜ, ಅದು ನಮ್ಮ ಹುಟ್ಟು ಕಸುಬು. ಆದರೆ ಯಾರು ನಮ್ಮ ಉದ್ಘಟತನಕ್ಕೆ ಎದುರು ಬಿದ್ದಿಲ್ಲ. ನೀವಾದರೂ ಎದುರು ಬಿದ್ದರೇನೋ ಎಂದು ನನ್ನ ಆಸೆ ಎಂದಳು. ನಾನೇಕೆ ಬೀಳಲಿ? ನನಗೂ ಇದಕ್ಕೂ ಏನು ಸಂಬಂಧ? ಈ ಪೂರ್ಣಿಮಾದಲ್ಲಿ ನಾನು ಕೇವಲ ಆಗಂತುಕಳಷ್ಟೆ. ಒಳ್ಳೆ ತಮಾಷೆ ಆಯ್ತಲ್ಲ. ತಾತ್ಕಾಲಿಕವಾದ ಅತಿಥಿ ಈ ದಿನ, ಆದರೆ ನಾಳೆ ಇದೆ ಮಿಸ್ ಕುಮುದಿನಿಯ ಮಾತು ಎಲ್ಲರೂ ಕೇಳಬೇಕಾಗಬಹುದು. ಇರಲಿ ಬಿಡು, ನಿನ್ನ ಮಾತಿಗೆ ಅರ್ಥವಿಲ್ಲ ಶೀಲಾ ಎಂದಳು, ಹಪ್ಪಳವನ್ನು ಮುರಿದು ಬಾಯಿಗೆ ಹಾಕಿಕೊಳ್ಳುತ್ತಾ. ಕುಮ್ಮಿಗೆ ಹಸುವೆ ಇದ್ರೂ ಊಟ ಸೇರದಾಗಿತ್ತು. ಅಡುಗೆಯವರು ಬಾಳೆಕಾಯಿಯ ಬಜ್ಜಿ ಬಡಿಸಲು ಬಂದರು. ಆಚಾರ್ಯ, ನಂಗೆ ಹಾಕ್ತೀರಾ? ರಂಗ ಒದರಿದ. ಅಡುಗೆಯವರು ಅವನಿಗೆ ಕೈತುಂಬ ಸುರಿದರು. ಗಪಗಪನೆ ತಿನ್ನಲು ಆರಂಭಿಸಿದ ರಂಗ. ಸ್ವಲ್ಪವೂ ನಯ ನಾಚುಕಿಲ್ಲದೆ ಅವನ ಊಟದ ರೀತಿಯನ್ನು ನೋಡಿ ಕುಮ್ಮುಗೆ ಅಸಹ್ಯವಾಯಿತು. ಶೀಲಾ ಬೇಗನೆ ಊಟ ಮುಗಿಸಿ ಅಲ್ಲಿಂದ ಮೇಲೆದ್ದು ಹೊರಟು ಹೋದಳು. ಆದರೆ ಕುಮ್ಮುಗೆ ರಂಗನ ವಿಚಾರದಲ್ಲಿ ಅಸಹ್ಯ ಎನಿಸಿದ್ರೂ ಕೂಡ ಶಾಮುವಿನಂತೆ ಇವನು ಮುಂಗಸಿ ಅಲ್ಲ, ಬಾಯಿ ತುಂಬ ಮಾತನಾಡುತ್ತಾನೆ ಎಂದು ಅವನ ಬಗ್ಗೆ ಸ್ವಲ್ಪ ಸಲಿಗೆಯೂ ಬೆಳೆದಿತ್ತು. ಮಿಸ್, ನಾನು ಹೇಳ್ತಾ ಇರೋ ಮಾತುಗಳಲ್ಲಿ ಸ್ವಲ್ಪವೂ ಸಂಶಯವಿಲ್ಲ. ಇವತ್ತು ನೀವೇ ನೋಡ್ತಿರಲ್ಲ, ಜಯಂತಿಯ ಹಣೆಯ ಬರಹ ಏನು ಅಂತ ತಿಳಿಯುತ್ತೆ. ಅವಳ ವಿಷಯದಲ್ಲಿ ನನಗೆ ಎಳ್ಳಷ್ಟು ಆಸಕ್ತಿ ಇಲ್ಲ. ಸರಿ, ನಿಮ್ಮ ಒಳ್ಳೆಯತನಕ್ಕೆ ನಾನು ಹೇಳ್ತಾ ಇರೋದು. ಸ್ವಲ್ಪ ಹುಷಾರಾಗಿರಿ, ಆಮೇಲೆ ಕೈ ಹಿಸುಕಿಕೊಂಡರೆ ಉಪಯೋಗವಿಲ್ಲ ಎಂದನು. ಕುಮು ಮೊಸರನ್ನ ಕಲಿಸಿ ಒಂದೆರಡು ತುತ್ತು ತಿಂದು ಮುಗಿಸಿ ಅಲ್ಲಿಂದ ಎದ್ದಳು ಕೈ ತೊಳೆಯಲು. ಅವಳು ಕೋಣೆಯಿಂದ ಆಚೆಗೆ ಹೊರಟಾಗ ಅವನು ಕೂಗಿ ಹೇಳಿದ, ತಡಿರಿ ಮಿಸ್ ಕುಮುದಿನಿ, ನಾನು ಬರ್ತೀನಿ. ಅವಳು ಕೇಳಿಸದವಳಂತೆ ಸರಸರನೆ ಹೊರಟು ಹೋದಳು. ಮಧ್ಯಾಹ್ನ ಅವಳು ಕನ್ನಡಿ ಮುಂದೆ ಕುಳಿತು ಜಡೆ ಹಾಕಿಕೊಳ್ಳಲು ಆರಂಭಿಸಿದಳು. ಅಲ್ಲಿಗೆ ಬಂದ ಚಂದಿ ಅವಳನ್ನು ನೋಡಿದವಳೆ ಅಂದಳು, ತಾಯಿ, ಜಯಂತಿ ಬಂದಿದ್ದಾಳೆ. ಶೀಲಮ್ಮ ನಿಮ್ಮನ್ನು ಕರೆದುಕೊಂಡು ಬಾ ಅಂದ್ರು. ನನ್ನದಿನ್ನು ಜಡೆ ಹೆಣೆದುಕೊಂಡು ಆಗಿಲ್ಲ ಚಂದಿ. ತಾಯಿ, ಸ್ವಲ್ಪವೂ ಚೆನ್ನಾಗಿಲ್ಲ, ಬನ್ನಿ ನಾನು ಗಂಟು ಹಾಕ್ತೀನಿ. ಗಂಟು ಬೇಡಮ್ಮ, ನನಗೆ ಚೆನ್ನಾಗಿರಲ್ಲ ಅಂದಳು. ಬನ್ನಿ ತಾಯಿ, ನನಗೆ ಚೆಂದಾಗಿ ಹಾಕೋಕೆ ಬರುತ್ತೆ. ಜಯಂತಿನ ಭೇಟಿಯಾಗುವಾಗ ನೀವು ಅವಳನ್ನು ಮೀರಿಸುವ ಹಾಗೆ ಇರಬೇಕು. ಅವಳ ಗರ್ವ ಅಡಗಿಸಬೇಕು ಎಂದಳು. ಇರಲಿ ಬಿಡು, ನಂಗೂ ಅವಳಿಗೂ ಎಲ್ಲಿಂದ ಎಲ್ಲಿಗೆ. ಅವಳು ಬೇಡ ಎನ್ನುತ್ತಿದ್ದ ಹಾಗೆ ಚಂದಿ ಗಂಟು ಹಾಕುವ ಸಾಮಗ್ರಿಗಳನ್ನೆಲ್ಲ ತಂದಳು. ಅವಳನ್ನು ಕನ್ನಡಿಯ ಮುಂದೆ ಕೂರಿಸಿ ಅವಳ ತಲೆಗೆ ಕೃತಕ ಕೂದಲಿನ ಸಿಂಬಿಯನ್ನು ಹುದುಗಿಸಿ ನೆತ್ತಿಯ ಮೇಲೆ ಚಂದ್ರಾಕೃತಿಯಲ್ಲಿ ಗಂಟು ಹಾಕಿದಳು. ಹೂಕುಂಡದಲ್ಲಿದ್ದ ಒಂದು ದೊಡ್ಡ ಗುಲಾಬಿಯನ್ನು ಎಲೆ ಸಮೇತ ಕಿತ್ತು ತಂದು ಕುಮುವಿನ ಕಿವಿಯ ಬಳಿ ಹಣಕ್ಕುವಂತೆ ಅದನ್ನು ಮುಡಿಸಿದಳು. ಕುಮುವಿನ ಮುಖಕ್ಕೆ ತಾನೇ ಸ್ನೋ ಬಳಿದು ಪರಿಮಳಿಸುತ್ತಿದ್ದ ಪೌಡರನ್ನು ನವಿರಾಗಿ ಲೇಪಿಸಿದಳು. ನಕ್ಷತ್ರದಂತೆ ಮಿನುಗುವ ಕುಂಕುಮದ ಬೊಟ್ಟನ್ನು ಸಾಧಿನಿಂದ ಅದ್ದಿ ಅವಳ ಹಣೆಗೆ ಒತ್ತಿದಳು. ಹುಬ್ಬನ್ನು ತೀಡಿ ಕಣ್ಣಿಗೆ ಕಾಡಿಗೆ ಹಚ್ಚಿದಳು. ತಾಯಿ ನೋಡಿ, ನಿಮ್ಮ ಕಿವಿಯಲ್ಲಿ ಇರುವುದು ಚೆನ್ನಾಗಿಲ್ಲ, ಬೇರೆ ಓಲೆ ಕೇಳಿ ತರ್ತೀನಿ ಶೀಲಮ್ಮನ ಹತ್ತಿರ ಎಂದಳು. ಚಂದಿ, ಬಾಯಿಲೆ, ನನಗೆ ಅವೆಲ್ಲ ಬೇಡ, ನೀನು ತಂದರೂ ನಾನು ಅದನ್ನು ಉಪಯೋಗಿಸಲ್ಲ ಎಂದಳು. ಹಾಗಿದ್ರೆ ಜಯಂತಿಯ ಮುಂದೆ ಹೀಗೆಯೇ ಬರ್ತೀರಾ? ಯಾಕೆ, ಏನಾಗಿದೆ? ಚೆನ್ನಾಗಿದೆ, ಒಂದಾದರೂ ಚಿನ್ನದ ಸರ ಬೇಡವೇ? ಬೇಡ, ಮತ್ತೊಬ್ಬರಿಂದ ಎರವಲು ಪಡೆದು ಹಾಕಿಕೊಳ್ಳದಿದ್ದರೆ ಏನಾಯಿತು? ಯಾರು ಮೆಚ್ಚಬೇಕಾಗಿದೆ? ಬೇಗ ಹೇಳಿ. ಇವತ್ತು ಬೆಳಗ್ಗೆ ಸೀರೆಗಳ ಪೆಟ್ಟಿಗೆ ಬಂತಲ್ಲ, ಅದರಲ್ಲಿ ಒಂದನ್ನು ಆರಿಸಿ ಉಟ್ಟು ಬನ್ನಿ. ಕುಮು ಸ್ಫೂರ್ತಿಗೊಂಡವಳಂತೆ ಮೇಲೆದ್ದಳು. ಅಂದು ಬೆಳಗ್ಗೆ ಶಾಮು ಕಳುಹಿಸಿದ್ದ ಸೀರೆಯ ಪೆಟ್ಟಿಗೆಯಿಂದ ಬಿಳಿಯ ಬನಾರಸ್ ಸೀರೆ ಒಂದನ್ನು ಆರಿಸಿ ಅದನ್ನು ಉಟ್ಟಳು. ಅದಕ್ಕೆ ಒಪ್ಪುವ ರವಿಕೆ ಇಲ್ಲವೆಂದು ಆಲೋಚಿಸುತ್ತಿದ್ದ ಹಾಗೆ ಚಂದಿ ಶೀಲಾಳ ತೋಳಿಲ್ಲದ ಬಿಳಿ ಬನಾರಸ್ ರವಿಕೆ ಒಂದನ್ನು ತಂದಿದ್ದಳು. ತೋಳಿಲ್ಲದ ರವಿಕೆಯೇ? ಕುಮು ಅದನ್ನು ತೊಡಲು ಹಿಂಜರಿದಳು. ಹಾಕಿಕೊಳ್ಳಿ, ಏನಾಗಿದೆ? ನೀವು ಇದನ್ನು ಹಾಕಿಕೊಂಡರೆ ನಿಜವಾಗಿ ತುಂಬ ಚೆನ್ನಾಗಿ ಕಾಣ್ತೀರಿ. ಆ ರವಿಕೆಯನ್ನು ಹಾಕಿಕೊಳ್ಳಲು ಅವಳ ಮನ ಒಪ್ಪದು. ಆದರೂ ಚಂದಿಯ ಬಲವಂತದಿಂದ ಅವಳದನ್ನು ಧರಿಸಿದಳು. ತುಂಬ ಚೆನ್ನಾಗಿ ಕಾಣ್ತೀರಿ, ಆದರೆ ಇದಕ್ಕೆ ಬಿಳಿ ಮುತ್ತಿನ ಸೆಟ್ಟು ಇದ್ದಿದ್ರೆ ಇನ್ನೂ ಚೆನ್ನಾಗಿರುತ್ತಿತ್ತು. ಬನ್ನಿ ಹಾಕಿಕೊಳ್ಳಿ ಎಂದಳು. ಚಂದಿಯನ್ನೇ ಹಿಂಬಾಲಿಸಿದಳು ಕುಮು. ಇಬ್ಬರು ಮನೆಯ ಮಹಡಿಯನ್ನು ಇಳಿದು ತೋಟದ ಹಾದಿ ಹಿಡಿದರು. ಎಲ್ಲಿದ್ದಾರೆ ಅವರು ಚಂದಿ? ಅವರು ತೋಟದ ಮನೆಯ ಮುಂದೆ ಕೂತಿದ್ದಾರೆ. ಅವರಿಗೆ ಆಹವೇ ಬಹಳ ಪ್ರೀತಿ. ತೋಟದ ಮನೆ ಒಂದು
ಪರ್ಣಕುಟಿಲದಂತಿತ್ತು. ಅದರ ಮುಂದಿನ ಉದ್ಯಾನದಲ್ಲಿ 5-6 ಕುರ್ಚಿಗಳು, ಅದರ ಮಧ್ಯೆ ದುಂಡು ಮೇಜು. ಒಂದು ಕುರ್ಚಿಯಲ್ಲಿ ಶೀಲಾ ಕುಳಿತಿದ್ದಳು, ಮತ್ತೊಂದರಲ್ಲಿ ಶ್ಯಾಮು ಕುಳಿತಿದ್ದ. ಅವನ ಕುರ್ಚಿಯಲ್ಲಿ ಪಕ್ಕದ ಕುರ್ಚಿಯಲ್ಲಿ ಜಯಂತಿ ಕುಳಿತಿದ್ದು ಕುಮುದಾಳನ್ನು ಅಂಗುಷ್ಟದಿಂದ ನೆತ್ತಿಯವರೆಗೂ ದಿಟ್ಟಿಸಿದಳು. ಇವಳು ಕುಮು, ನಮ್ಮ ಪೂರ್ಣಿಮಾದ ನೂತನ ಅತಿಥಿ. ಇವಳು ಜಯಂತಿ, ನಮ್ಮ ಫ್ಯಾಮಿಲಿ ಫ್ರೆಂಡ್. ಅವರಿಬ್ಬರಿಗೂ ಸ್ನೇಹ ಮಾಡಿಸಿದಳು ಶೀಲಾ. ಕುಮು ಜಯಂತಿ ಪರಸ್ಪರ ಕೈಮುಗಿದರು. ಕುಮುವನ್ನೇ ದಿಟ್ಟಿಸಿದ ಜಯಂತಿಯ ಮುಖದಲ್ಲಿ ಅಸೂಯೆಯ ಹೊಗೆ ಆಡಲಾರಂಭಿಸಿತು. ಅವಳ ಅನಿರೀಕ್ಷಿತವಾದ ಈ ಅಲಂಕಾರದಿಂದ ಮೂಖರಾಗಿದ್ದರು ಶೀಲಾ, ಶ್ಯಾಮು. ಶ್ಯಾಮು ಇಲ್ಲಿಗೆ ಈ ಹೊತ್ತಿನಲ್ಲಿ ಬಂದಿರುತ್ತಾನೆ ಎಂದು ಕುಮು ಅಂದುಕೊಂಡಿರಲಿಲ್ಲ. ಅವಳಿಗೆ ಅವನನ್ನು ಅಲ್ಲಿ ನೋಡಿ ದಿಗ್ಭ್ರಮೆಯಾಯಿತು. ಶ್ಯಾಮು ಶೀಲಾ ತನ್ನನ್ನೇ ದಿಟ್ಟಿಸುತ್ತಿರುವುದನ್ನು ಅವಳು ಗಮನಿಸಿದಳು. ಅಲ್ಲೇ ಕುಸಿದು ಬೀಳುವಂತಾಯಿತು ಅವಳಿಗೆ. ಶೀಲಾ ನೋಡಿದರೆ ಪರವಾಗಿಲ್ಲ, ಆದರೆ ಶ್ಯಾಮು, ಅವನ ಆ ನೋಟ, ಅವಳು ಅವನ ಕಡೆಯೂ ನೋಡುವ ಸಾಹಸ ಮಾಡಲಿಲ್ಲ. ಅವನಿಗೆನಿಸಿತು, ಇದು ಇವಳ ಸ್ವಂತ ಪ್ರೇರಣೆಯಿಂದಾಗಿಲ್ಲ, ಪ್ರಾಯಶಃ ಯಾರೋ ಮಾಡಿರಬೇಕು ಈ ಅಲಂಕಾರ. ಆದರೆ ಅವಳಿಗೆ ಒಪ್ಪುತ್ತಿದೆ, ಎಂತಹ ರೂಪ, ಮುಗ್ಧ ಮೋಹಕ. ಕುಳಿತುಕೋ ಕುಮು, ಜಯಂತಿ ಈಗ ತಾನೇ ಬಂದಳು. ಶೀಲಾ ನುಡಿದಾಗ ಕುಮು ಕುಳಿತುಕೊಳ್ಳಲು ಅನುಮಾನಿಸಿದಳು. ಶ್ಯಾಮುವಿನ ಮತ್ತೊಂದು ಮಗ್ಗುಲಿನಲ್ಲಿ ಇರುವ ಕುರ್ಚಿ ಖಾಲಿಯಾಗಿತ್ತು. ಅದರಲ್ಲಿ ಕುಳಿತುಕೊಳ್ಳಲು ಅವಳ ಮನಸ್ಸು ಒಪ್ಪಲಿಲ್ಲ. ಜಯಂತಿ ನುಡಿದಳು, ಕುಳಿತುಕೊಳ್ಳಿ ಕುಮುದಿನಿ, ಪೂರ್ಣಿಮಾದ ಜನರು ಉಪಚಾರ ನೀಡುವುದರಲ್ಲಿ ಬಹಳ ಹಿಂದೆ. ಅವರ ವಂಶಕ್ಕೆ ಬಂದಿಲ್ಲ. ಜಯಂತಿಯನ್ನೇ ತೀಕ್ಷ್ಣವಾಗಿ ನೋಡಿದಳು ಕುಮು. ಕುಳಿತರು ಎತ್ತರವಾಗಿ ಎದ್ದು ಕಾಣುತ್ತಿದ್ದ ದೇಹಾಕೃತಿ. ಕಾಲಿಗಂಟಿದಂತೆ ಬಿಳಿ ಪ್ಯಾಂಟನ್ನು ಧರಿಸಿ ಅದರ ಮೇಲೆ ನಿಂಬೆ ಬಣ್ಣದ ತೋಳಿಲ್ಲದ ಉದ್ದವಾದ ನಿಲುವಂಗಿಯನ್ನು ತೊಟ್ಟಿದ್ದಳು. ಅಪೂರ್ವ ಶೋಭೆಯಿಂದ ಕೂಡಿದ ಬಿಳುಪಾದ ಮೈಬಣ್ಣ, ಬಾಳೆಯ ದಿಂಡಿನಂತ ತುಂಬು ತೋಳು, ಬಳೆಗಳಿಲ್ಲದ ಕೈಗಳು, ಉದ್ದವಾಗಿ ಬೆಳೆಸಿ ಚೂಪಾಗಿ ಕತ್ತರಿಸಿದ ಉಗುರುಗಳಿಗೆ ಹಚ್ಚಿದ ಬಣ್ಣ. ಎಡಕೈ ಕಿರು ಬೆರಳುಗಳಿಗೆ ದಪ್ಪವಾದ ಒಂದೇ ನೀಲಿ ಹರಳಿನ ಉಂಗುರ, ಬಲಗೈಗೆ ಬಂಗಾರದ ಸರಪಳಿಯ ಗಡಿಯಾರ, ಕೊರಳಲ್ಲಿ ಉದ್ದವಾದ ಚಿನ್ನದ ಸರ, ಕಿವಿಯಲ್ಲಿ ಚಿನ್ನದ ರಿಂಗುಗಳು. ತಲೆ ಕೂದಲು ಎಣ್ಣೆ ಕಂಡು ಯಾವ ಕಾಲವೋ ಆಗಿದ್ದು ಅದನ್ನು ಬಾಬ್ಕಟ್ ಮಾಡಿಸಿ ಕೃತಕ ಪಿನ್ನುಗಳಿಂದ ಆಕರ್ಷಕವಾಗಿರುವಂತೆ ಅಲಂಕರಿಸಿಕೊಂಡಿದ್ದಳು. ಕಣ್ಣಿನ ಕಾಡಿಗೆ ತೀಡಿದ ಹುಬ್ಬು, ತುಟಿಯ ಬಣ್ಣ, ಕಾಲಲ್ಲಿ ಮೆಟ್ಟಿದ ತೆಳುವಾದ ಚಪ್ಪಲಿ. ಅವಳ ನೋಟ ಸರ್ವಸ್ವವೂ ಕುಮುಗೆ ದಿಗ್ಭ್ರಮೆ ಹಿಡಿಸಿತು. ಅವಳಿಗೆನಿಸಿದಂತೆ ಅವಳಿಗೆ ಸೋಲೆ ಆಯಿತು. ಜಯಂತಿಯ ರೂಪದ ಮುಂದೆ ತನ್ನ ರೂಪು ಏನೇನೂ ಅಲ್ಲದಂತಾಗಿತ್ತು. ಬೇಕೆಂದೇ ಜಯಂತಿಯ ಮುಂದೆ ಛಲ ಸಾಧಿಸುವಂತೆ ಚಂದಿ ತನಗೆ ಅಲಂಕಾರ ಮಾಡಿದ್ದಾಳಾದರೂ ಜಯಂತಿಯ ನಿಡಾಂಬರ ಮೋಹಕದ ರೂಪ ಅಲಂಕಾರದ ಹೊಂಗನ್ನು ಧಿಕ್ಕರಿಸಿ ತಾನೇ ತಾನಾಗಿ ವಿಜೃಂಭಿಸುತ್ತಿರುವಂತೆ ಕಣ್ಣು ಕೋರೈಸುತ್ತಿತ್ತು. ಸ್ನೇಹಿತರೆ, ಈ ಒಂದು ಕಥೆ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು, ನಮಸ್ಕಾರ.